Hello everyone, welcome to our YouTube channel Physics Hub. In this video, KSET 2017 ಕಂಪ್ಲೀಟ್ ಪೇಪರ್ ಡಿಸ್ಕಷನ್ ಮಾಡೋಣ. ಅಂದರೆ ಪೇಪರ್ 1 ನಲ್ಲಿ ಯಾವ್ಯಾವ ಟಾಪಿಕ್ಸ್ ಬರ್ತವೆ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟು, ಯಾವ ಟಾಪಿಕ್ ಮೇಲೆ ಈಸಿ ಕ್ವಶನ್ಸ್ ಬರ್ತವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. Let us start with the first question. If any person uses official uniforms of the naval authorities to falsely represents himself to be an naval officer, he or she shall be guilty of an offense under. ಅಂದರೆ ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೇವಲ್ ಆಫೀಸರ್ ಅಂತೇಳಿ ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರವನ್ನು ದುರುಪಯೋಗಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿಯಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ದಟ್ ಈಸ್ ಆಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಆಫ್ 1923, ಅಂದ್ರೆ ಅಧಿಕೃತ ರಹಸ್ಯ ಕಾಯ್ದೆ 1923. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. An editor, according to section 3 of 2 of the Working Journalist Act, an editor may be retrenched from service with a notice period of. Means ಕಾರ್ಯನಿರತ ಪತ್ರಕರ್ತ ಒಬ್ಬ ಕಾಯ್ದೆಯ ಭಾಗ ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ಅವಧಿಯ ಸಂಖ್ಯೆ, ಅಂದ್ರೆ ನೋಟಿಸ್ನ ಅವಧಿಯ ಸಂಖ್ಯೆ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ದಟ್ ಈಸ್ 6 months. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೇಮ್ ದಿ ಆಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದಿ ಕಂಟ್ರಿ. ಅಂದ್ರೆ ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕ ಯಾವುದು? ದಟ್ ಈಸ್ ಪ್ರಸಾರ ಭಾರತಿ ಕಾರ್ಪೊರೇಷನ್. ಇದನ್ನು 1959 ಸೆಪ್ಟೆಂಬರ್ 15ರಂದು ಲಾಂಚ್ ಮಾಡಲಾಯಿತು. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಇದರದ ಫಸ್ಟ್ ಮಿನಿಸ್ಟರ್ ಯಾರ್ದಾಗಿರ್ತಾರೆ ಅಂದ್ರೆ ದಟ್ ಈಸ್ ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಇದನ್ನು ನೆನಪಿಟ್ಕೊಳ್ರಿ, ಕೇಳ್ಬೋದು. Who is the first minister of Ministry of Information and Broadcasting? ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಕ್ಸ್ಟ್ ಕ್ವಶನ್. ಇಂಡಿಯನ್ ಪ್ರೆಸ್ ಕೌನ್ಸಿಲ್ ಕನ್ಸಿಸ್ಟ್ ಆಫ್ IPC, ಅಂದ್ರೆ ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಎಷ್ಟು ಜನ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಎಷ್ಟು ಜನ ಅಧ್ಯಕ್ಷರು ಇರ್ತಾರೆ, ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತೇಳಿ ಕೇಳ್ತಾರೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಚೇರ್ಮನ್ ಅಂಡ್ 28 ಅದರ್ ಮೆಂಬರ್ಸ್. ಅಂದ್ರೆ ಒಬ್ರು ಅಧ್ಯಕ್ಷರು ಇರ್ತಾರೆ ಅಂಡ್ ಇನ್ನಿತರ 28 ಜನ ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಕ್ವಶನ್. ಅಂಡರ್ IPC 124A, whoever by words either spoken or written bring hatred towards the government established by the law of India is offender under. ಅಂದ್ರೆ IPC 124ರ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದ ಸಂವಿಧಾನ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧ ಅಂತೇಳಿ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಸಿ ಸೆಡಿಟೇಷನ್, ಅಂದ್ರೆ ನಾನ್ ಬೇಲೇಬಲ್ ಆಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ದಿಸ್ ಇಸ್ ದಿ ಆರ್ಟಿಕಲ್ 19. ಎಷ್ಟನೇ ಆರ್ಟಿಕಲ್ ಇದು? ಎಷ್ಟನೇ ಆರ್ಟಿಕಲ್ ಬರ್ತದ? ದಟ್ ಈಸ್ ಆರ್ಟಿಕಲ್ 19, ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೆಕ್ಸ್ಟ್ ಕ್ವಶನ್. ಇನ್ ಇಂಡಿಯಾ ಹೂ ಎವರ್ ಡಿಫೇಮ್ಸ್ ಅನದರ್ ಪರ್ಸನ್ ಶಾಲ್ ಬಿ ಪನಿಷಬಲ್ ವಿತ್. ಅಂದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನ ಮಾಡಿದರೆ ನೀಡಬಹುದಾದ ಶಿಕ್ಷೆ ಎಂದರೆ ದಟ್ ಈಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಎ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ 2 years ಆರ್ ವಿತ್ ಫೈನ್ ಆರ್ ವಿತ್ ಬೋತ್. ಅಂದ್ರೆ 2 ವರ್ಷಗಳ ಜೈಲ್ ಶಿಕ್ಷೆ, ದಂಡನೂ ಹಾಕಬಹುದು ಅಂಡ್ ಎರಡೂ ಕೊಡಬಹುದು, ದಂಡ ಪ್ಲಸ್ ಜೈಲ್ ಶಿಕ್ಷೆ. ನೆಕ್ಸ್ಟ್ ಕ್ವಶನ್. 2 statements A and B given below are followed by 2 conclusions 1 and 2. You have to consider the statements are true. Which of the given conclusions logically follows from the given statements? ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡ್ರಿ. ದಟ್ ಈಸ್ ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್ ಅಂಡ್ ಆಲ್ ದಿ ಸಿಂಗರ್ಸ್ ಆರ್ ಡಾನ್ಸರ್ಸ್. ಅದೇ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಮ್ ಮ್ಯೂಸಿಷಿಯನ್ಸ್ ಆರ್ ಡಾನ್ಸರ್ಸ್ ಅಂಡ್ ನೋ ಸಿಂಗರ್ ಈಸ್ ಮ್ಯೂಸಿಷಿಯನ್. ಸೊ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನಂದ್ರೆ ಫಾರ್ ದಿ ಡೈಗ್ರಾಮ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಲ್ ದಿ ಸಿಂಗರ್ಸ್ ಆರ್ ಡಾನ್ಸರ್ಸ್. ಸೊ ಇದನ್ನ ಸಿಂಗರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ರೆ ಆಲ್ ದಿ ಸಿಂಗರ್ಸ್ ಆರ್ ದಿ ಡಾನ್ಸರ್ಸ್. ಸೊ ಎಲ್ಲಾ ಸಿಂಗರ್ಸ್ ಏನಾಗ್ತಾರೆ? ಡಾನ್ಸರ್ಸ್ ಆಗ್ತಾರೆ. ಸೊ ಇದನ್ನ ಡಿ ಅಂತೇಳಿ ಡಿನೋಟ್ ಮಾಡ್ತೀನಿ. ಅದೇ ಸಮ್ ಮ್ಯೂಸಿಷಿಯನ್ಸ್ ಆರ್ ದಿ ಸಿಂಗರ್ಸ್. ಸೊ ಈಗ ಸಮ್ ಮ್ಯೂಸಿಷಿಯನ್ಸ್ ಅಂದ್ರೆ ಕೆಲವೊಂದಿಷ್ಟು ಮ್ಯೂಸಿಷಿಯನ್ಸ್ ಏನಿದ್ದಾರೆ ಅವರು ಸಿಂಗರ್ ಆಗಿದ್ದಾರೆ. ಹಾಗಿದ್ರೆ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ, ಸಮ್ ಮ್ಯೂಸಿಷಿಯನ್ಸ್ ಆರ್ ಡಾನ್ಸರ್. ಸೊ ಕೆಲವೊಂದಿಷ್ಟು ಮ್ಯೂಸಿಷಿಯನ್ಸ್ ಡಾನ್ಸರ್ ಆಗಕ್ ಸಾಧ್ಯ ಅದ? ಹೌದು, ಆಗಕ್ ಸಾಧ್ಯ ಅದ. ಬಿಕಾಸ್ ಆಲ್ ದಿ ಸಿಂಗರ್ಸ್ ಆರ್ ದಿ ಡಾನ್ಸರ್ಸ್. ಸೊ ಅಬ್ವಿಯಸ್ಲಿ ಸಮ್ ಮ್ಯೂಸಿಷಿಯನ್ಸ್ ಬಿಕಮ್ಸ್ ದಿ ಡಾನ್ಸರ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಕನ್ಕ್ಲೂಷನ್ ನೋಡ್ರಿ, ನೋ ಸಿಂಗರ್ ಈಸ್ ಮ್ಯೂಸಿಷಿಯನ್ ಬಟ್ ಆಲ್ ದಿ ಸಿಂಗರ್ಸ್ ಆರ್ ಡಾನ್ಸರ್ಸ್. ಸೊ ಸಮ್
musicians become the dancers, then no singer is musician is wrong. So only conclusion 1 follows. That's why option A is the correct answer. Next question. In the following question, a statement is followed by two conclusions, numbered 1 and 2. You have to assume everything in the statement to be true. Then consider the two conclusions and decide which of them logically follows beyond a reasonable doubt. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೆನ್ ಅದಕ್ಕೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಈ ಸ್ಟೇಟ್ಮೆಂಟಿಗೆ ಸರಿಯಾದ ಕನ್ಕ್ಲೂಷನ್ ಇದೆ ಅಂತ ಹೇಳಬೇಕು. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತದೆ ನೋಡ್ರಿ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಅಲೋಕೇಟ್ Rs 100 crores each year for 5 years for developing smart city project. ಅಂದರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿ ವರ್ಷ 100 crore ಹಾಗೆ 5 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತದ. ಓಕೆ, ಅದಕ್ಕೆ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ. Rs 500 crores is not sufficient for developing smart city project in India. ಅಂದ್ರೆ 500 ಕೋಟಿ ರೂಪಾಯಿ ಸಾಲೋದಿಲ್ಲ ಅಂತ ಹೇಳ್ತಿದೆ. ಫಸ್ಟ್ ಕನ್ಕ್ಲೂಷನ್. ಅದೇ ಸೆಕೆಂಡ್ ಕನ್ಕ್ಲೂಷನ್, Rs 500 crores is adequate for developing smart cities project in India. ಸೊ ಏನು ಹೇಳ್ತದೆ ಇದು 500 ಕೋಟಿ ರೂಪಾಯಿ ಸಾಕಾಗ್ತದ ಅಂತ ಹೇಳ್ತಾರೆ. ಸೊ ಇವುಗಳಲ್ಲಿ ಯಾವುದು ಕರೆಕ್ಟ್ ಆಗಿ ಇದರದ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಆಗ್ತದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಕೂಡ ಈ ಸ್ಟೇಟ್ಮೆಂಟ್ಗೆ ಸರಿಯಾದ ಕನ್ಕ್ಲೂಷನ್ ಆಗಲ್ಲ. ಬಿಕಾಸ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೋಸ್ಕರ ಇಷ್ಟೇ ಹಣ ಇಷ್ಟೇ ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿದ್ರೆ ಅದು ಡೆವಲಪ್ ಆಗ್ತದ ಅಂತ ಹೇಳಕ್ಕಾಗಲ್ಲ. ದ್ಯಾಟ್ಸ್ ವೈ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಇಫ್ ಐದರ್ ಕನ್ಕ್ಲೂಷನ್ 1 or 2 follows. Next question. The question below is followed by two arguments, argument 1 and argument 2. Decide which of the argument is strong and which is weak. Choose the correct answer from the given below. So ಇಲ್ಲಿ ಎರಡು ಆರ್ಗ್ಯುಮೆಂಟ್ಸ್ ಇದಾವೆ. ಸೊ ಅವುಗಳು ಯಾವ್ದು ಸ್ಟ್ರಾಂಗ್ ಇದೆ ಯಾವ್ದು ವೀಕ್ ಇದೆ ಅಂತೇಳಿ ನಾವು ಡಿಸೈಡ್ ಮಾಡಬೇಕು ಆನ್ ದಿ ಬೇಸಿಸ್ ಆಫ್ ದಿಸ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತದೆ ಅಂದರೆ, ಶುಡ್ ಆಲ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಬಿ ಗಿವನ್ ಟು ದಿ ಪ್ರೈವೇಟ್ ಸೆಕ್ಟರ್ಸ್. ಅಂದರೆ ಭಾರತದಲ್ಲಿ ಎಲ್ಲ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಖಾಸಗಿ ವಲಯಕ್ಕೆ ನೀಡಬೇಕೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ ಈ ತರ ಇದೆ. ಸೊ ಅದಕ್ಕೆ ಆರ್ಗ್ಯುಮೆಂಟ್ಸ್, ಅದಕ್ಕೆ ವಾದಗಳು ಏನಿದಾವೆ ಅಂದ್ರೆ, ಫಸ್ಟ್ ವಾದ, ನೋ, ಪ್ರೈವೇಟ್ ಸೆಕ್ಟರ್ ಯೂನಿಟ್ಸ್ ಆರ್ ನಾಟ್ equipped ವಿತ್ ದಿ ನೆಸೆಸರಿ ಅಸೆಟ್ಸ್ ಟು ಎಕ್ಸಿಕ್ಯೂಟ್ ಸಚ್ ಪ್ರಾಜೆಕ್ಟ್ಸ್. ಅಂದ್ರೆ ಖಾಸಗಿ ವಲಯ ಘಟಕಗಳಲ್ಲಿ ಇಂಥ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವ್ರ ಹತ್ರ ಇರಬೇಕಂತ ಎಕ್ವಿಪ್ಮೆಂಟ್ಸ್ ಆಗಲಿ ಅಸೆಟ್ಸ್ ಆಗಲಿ ಅಷ್ಟು ಇನಫ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎರಡನೇ ವಾದ ಏನ್ ಹೇಳ್ತದೆ ಅಂದ್ರೆ, ಎಸ್, ಇನ್ ಡೆವಲಪಿಂಗ್ ಕಂಟ್ರಿ ಸಚ್ ಪ್ರಾಜೆಕ್ಟ್ಸ್ ಕುಡ್ ಬಿ ಎಕ್ಸಿಕ್ಯೂಟೆಡ್ ಬೈ ದಿ ಪ್ರೈವೇಟ್ ಸೆಕ್ಟರ್. ಅಂದ್ರೆ ಕೆಲವೊಂದಿಷ್ಟು ಅಭಿವೃದ್ಧಿಗೋಸ್ಕರ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂಥ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ದಟ್ಸ್ ವೈ ಇಫ್ ನೈದರ್ ಆರ್ಗ್ಯುಮೆಂಟ್ 1 ನಾಟ್ 2 ಈಸ್ ಸ್ಟ್ರಾಂಗ್. ಸೊ ಇಂಥ ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ ಕ್ವಶನ್ಸ್ಗಳಲ್ಲಿ ಚೆನ್ನಾಗಿ ಕ್ವಶನ್ಸ್ ಅನ್ನು ಕ್ರಿಯೇಟ್ ಮಾಡ್ರಿ, ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಕ್ವಶನ್. ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಮೀನ್ಸ್ ಎಲ್ಲಾ ವಿದ್ಯಾರ್ಥಿಗಳು ಬುದ್ಧಿವಂತರು ಈಸ್ ಟ್ರೂ ಇದು ಸತ್ಯವಾದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಹಂಗಾರೆ ಈ ಕೆಳಗಿನವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಸುಳ್ಳಾಗಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಮೀನ್ಸ್ ಎಲ್ಲಾ ಸ್ಟೂಡೆಂಟ್ಗಳು ಬುದ್ಧಿವಂತರು. ಹಾಗಾದ್ರೆ ಒಂದೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ನೋ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್. ಸೊ ಯಾವುದೇ ಸ್ಟೂಡೆಂಟು ಬುದ್ಧಿವಂತನಲ್ಲ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ರಾಂಗ್ ಬಿಕಾಸ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಆಲ್ರೆಡಿ, ಅಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ನೋಡ್ರಿ ಸ್ಟೇಟ್ಮೆಂಟ್, ಸಮ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್. ಹೌದು, ಆಲ್ ಸ್ಟೂಡೆಂಟ್ಸ್ ಅಲ್ಲಿ ಸಮ್ ಸ್ಟೂಡೆಂಟ್ಸ್ ಇಂಟೆಲಿಜೆಂಟ್ಸ್ ಇದ್ದಾರೆ. ಸೊ ದಿಸ್ ಒನ್ ಓಕೆ ಕರೆಕ್ಟ್ ಇದೆ. ದೆನ್ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟೆಲಿಜೆಂಟ್ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಸೊ ಈ ಸ್ಟೇಟ್ಮೆಂಟು ರಾಂಗ್. ಹಾಗಿದ್ರೆ 1 and 3 ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ದಟ್ ಈಸ್ ಇನ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಚೂಸ್ ದಿ ಪೇರ್ ಆಫ್ ವರ್ಡ್ಸ್ ವಿಚ್ ಶೋಸ್ ದಿ ಸೇಮ್ ರಿಲೇಶನ್ಶಿಪ್ ಆಸ್ ಗಿವನ್ ಆಟ್ ದಿ ಟಾಪ್. ಸೊ ಪ್ರೊಟೋಗೋನಿಸ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮೀನ್ಸ್ ನಾಯಕ ಪಾತ್ರವನ್ನು ಸೂಚಿಸಿದ್ದಾರೆ. ಹಾಗೆ ಈ ಕೆಳಗಿನ ಯಾವುದು ಸೇಮ್ ರಿಲೇಶನ್ಶಿಪ್ ತೋರಿಸಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ ಬರ್ಡ್ ಅಂಡ್ ಮೈಗ್ರೇಷನ್. ಸೊ ಪಕ್ಷಿ ಮತ್ತು ವಲಸೆ ಹೋಗೋದು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದೇರ್ ವಾರ್ 6 ಫ್ರೆಂಡ್ಸ್. ಸೊ 6 ಜನ ಸ್ನೇಹಿತರಿದ್ದಾರೆ, ಎ, ಬಿ, ಸಿ, ಡಿ, ಇ ಅಂಡ್ ಎಫ್. ಸೊ ಎವ್ರಿ ಒನ್ ಈಸ್ ಗುಡ್ ಇನ್ ಒನ್ ಆಫ್ ದಿ ಫಾಲೋವಿಂಗ್ ಗೇಮ್ಸ್. ಅಂದ್ರೆ ಎಲ್ಲರೂ ಕೆಳಗಿನ ಒಂದು ಆಟದಲ್ಲಿ ಪರಿಣಿತರಿದ್ದಾರೆ. ಬೇಸ್ಬಾಲ್ ಆಗಲಿ, ವಾಲಿಬಾಲ್, ಕ್ಯಾರಮ್, ಹಾಕಿ, ಟಿ ಅಂಡ್ ಪೋಲೋ. ಈಚ್ ಓನ್ಸ್ ಎ ಡಿಫ್ರೆಂಟ್ ಕಲರ್ ಕಾರ್ಸ್. ಅಂದ್ರೆ ಪ್ರತಿಯೊಬ್ಬರು ಒಂದು ಕಾರ್ನ ಮಾಲೀಕರಿದ್ದಾರೆ. ಅವುಗಳ ಬಣ್ಣಗಳು ಯಾವ ಕೊಟ್ಟಾರಂದ್ರೆ ಯೆಲ್ಲೋ, ಗ್ರೀನ್, ಬ್ಲ್ಯಾಕ್, ವೈಟ್, ಬ್ಲೂ ಅಂಡ್ ರೆಡ್. ಆಮೇಲೆ ಏನ್ ಕೇಳಿದಾರೆ ನೋಡ್ರಿ, ಇಲ್ಲಿ ಫೈನಲ್ ಕ್ವಶನ್ ಏನ್ ಕೇಳಿದಾರೆ, ವಿಚ್ ಕಲರ್ಡ್ ಕಾರ್ ಎಫ್ ಓನ್ಸ್ ಅಂಡ್ ವಿಚ್ ಗೇಮ್ಸ್ ಪ್ಲೇಸ್ ಎಫ್ ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ಎಫ್ ಅನ್ನೋ ಫ್ರೆಂಡ್ ಏನಿದಾನಲ್ಲ ಅವನು ಯಾವ ಗೇಮ್ ಮಾಡ್ತಾನೆ, ಯಾವ ಕಲರ್ ಕಾರ್ ಹೊಂದಿದ್ದಾನೆ ಅಂತ ಕೇಳ್ತಾರೆ. ಸೊ ಇಲ್ಲಿ 6 ಕ್ಯಾರೆಕ್ಟರ್ಸ್ ಅದಾವ, ಅವ್ನು ಬರ್ಕೋಬೇಕು. ಎ, ಬಿ, ಸಿ, ಡಿ, ಇ
ಎಫ್ ಹೌದು. ಸೊ ಇಲ್ಲಿ ನೋಡ್ರಿ ಡಿ ಪ್ಲೇಸ್ ಪೋಲೋ ಆ್ಯಂಡ್ ಹ್ಯಾಸ್ ಅ ಯೆಲ್ಲೋ ಕಾರ್. ಸೊ ಡಿ ಏನು ಮಾಡ್ತಾನೆ, ಪೋಲೋ ಗೇಮ್ ಮಾಡ್ತಾನೆ ಆ್ಯಂಡ್ ಯೆಲ್ಲೋ ಕಲರ್ ಕಾರ್ ಇದೆ. ಸೊ ಈ ಇದ್ರ ಕ್ಯಾರೆಕ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡ್ರಿ, ಸಿ ಡಸಂಟ್ ಪ್ಲೇ ಟಿ ಟಿ ಆ್ಯಂಡ್ ಹಾಕಿ. ಸಿ ಏನೋ ಟಿ ಟಿನೂ ಆಡಲ್ಲ, ಹಾಕಿನೂ ಆಡಲ್ಲ. ಆ್ಯಂಡ್ ಓನ್ಸ್ ನೈದರ್ ಬ್ಲೂ ಆರ್ ಯೆಲ್ಲೋ ಕಲರ್ ಕಾರ್. ಇವನು ಯೆಲ್ಲೋ ಕಲರ್ ಕಾರ್ನು ಖರೀದಿಸಲ್ಲ, ಅಥವಾ ಇವನ ಹತ್ರ ಯೆಲ್ಲೋ ಕಲರ್ ಕಾರು ಇಲ್ಲ, ದೆನ್ ಬ್ಲೂ ಕಲರ್ ಕಾರು ಇಲ್ಲ. ಸೊ ಈ ಹ್ಯಾಸ್ ದಿ ವೈಟ್ ಕಾರ್ ಆ್ಯಂಡ್ ಪ್ಲೇಸ್ ಬೇಸ್ಬಾಲ್. ಈ ಬೇಸ್ಬಾಲ್ ಆಡ್ತಾನೆ ಆ್ಯಂಡ್ ವೈಟ್ ಕಲರ್ ಕಾರ್ ಇದೆ. ನೆಕ್ಸ್ಟ್ ಬಿ ಡಸಂಟ್ ಪ್ಲೇ ಟಿ ಟಿ. ಸೊ ಬಿನೂ ಟಿ ಟಿ ಆಡಂಗಿಲ್ಲ, ಸಿನೂ ಟಿ ಟಿ ಆಡಂಗಿಲ್ಲ. ಆ್ಯಂಡ್ ಹಿ ಹ್ಯಾಸ್ ದಿ ರೆಡ್ ಕಲರ್ ಕಾರ್. ಸೊ ರೆಡ್ ಕಲರ್ ಏನೈತಿ, ಕಾರ್ ಇದೆ ಇವನ ಹತ್ರ. ಸೊ ಎ ಪ್ಲೇಸ್ ಕ್ಯಾರಮ್ ಆ್ಯಂಡ್ ಹ್ಯಾಸ್ ಅ ಬ್ಲ್ಯಾಕ್ ಕಾರ್. ಇವನ ಹತ್ರ ಏನಿದೆ, ಬ್ಲ್ಯಾಕ್ ಕಾರ್ ಇದೆ. ಹಾಗಿದ್ರೆ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ಆನ್ಸರ್ ದಿ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಹಂಗಾರೆ ಎಫ್ ಯಾವ ಗೇಮ್ ಆಡ್ತಾನೆ, ಉಳಿದಿದ್ದ ಗೇಮ್ ಯಾವುದು ಇಲ್ಲಿ? ಸೊ ಬಿ ಸಿ ಟಿ ಟಿ ಆಡಲ್ಲ, ಅಂದ್ರೆ ಆಬ್ವಿಯಸ್ಲಿ ಎಫ್ ಏನ್ ಆಡಬೇಕು, ಟಿ ಟಿ ಗೇಮಲ್ಲಿ ಪರಿಣಿತ ಆಗಿರಬೇಕು. ಅಂದ್ರೆ ಟಿ ಟಿ ಜೊತೆ ನೋಡ್ರಿ ಏನಿದೆ ಆಪ್ಷನ್, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದೆ. ಸೊ ಆಲ್ರೆಡಿ ಬ್ಲ್ಯಾಕ್ ಕಾರ್ ಯಾರ ಹತ್ರ ಇದೆ, ಈ ಹತ್ರ ಬ್ಲ್ಯಾಕ್ ಕಾರ್ ಇದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಬ್ಲೂ ಕಾರ್ ಆ್ಯಂಡ್ ಟಿ ಟಿ ಗೇಮ್ ಪ್ಲೇಸ್ ದಿ ಎಫ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. ಅಂದರೆ ಸಂಶೋಧನಾ ನೀತಿಯು ಇವುಗಳನ್ನು ಒಳಗೊಂಡಿಲ್ಲ. ಸೊ ಹಾನೆಸ್ಟಿ, ಇಂಟಿಗ್ರಿಟಿ ಆ್ಯಂಡ್ ಅಬ್ಜೆಕ್ಟಿವಿಟಿ ಇವುಗಳನ್ನೆಲ್ಲ ರಿಸರ್ಚ್ ಎಥಿಕ್ಸ್ ಹೊಂದಿದೆ. ಬಟ್ ಯಾವುದನ್ನು ಹೊಂದಿಲ್ಲ ಅಂದರೆ ದಟ್ ಈಸ್ ಸಬ್ಜೆಕ್ಟಿವಿಟಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನ್ಯೂಟನ್ಸ್ ಡಿಸ್ಕವರಿ ಆಫ್ ದಿ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು. ಅಂದರೆ ಲಾ ಆಫ್ ಗ್ರಾವಿಟಿ ಏನಿದೆಲ್ಲ, ಗುರುತ್ವಾಕರ್ಷಣೆಯ ನಿಯಮವು ಈ ಕೆಳಗಿನ ಯಾವ ರಿಸರ್ಚ್ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ ಕರೆಕ್ಟ್ ಆನ್ಸರ್ ಈಸ್ ಫಂಡಮೆಂಟಲ್ ರಿಸರ್ಚ್, ಅಂದರೆ ಮೂಲಭೂತ ಸಂಶೋಧನೆಗೆ ಒಳಪಟ್ಟಿದೆ. ಸೊ ಈ ರಿಸರ್ಚ್ ಟೈಪ್ಸ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೇನೆ, ಯಾರು ನೋಡಿಲ್ಲ ನೋಡ್ರಿ, ನಿಮ್ಗೆ ಈಸಿಯಾಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಆ್ಯಂಡ್ ಎಲ್ಲ ಟೈಪ್ಸ್ ಆಫ್ ಆಲ್ ಟೈಪ್ಸ್ ಆಫ್ ರಿಸರ್ಚ್ ಯು ಕ್ಯಾನ್ ಸರ್ಚ್ ಆಲ್ ಟೈಪ್ ಆಫ್ ರಿಸರ್ಚ್ ಬೈ ಫಿಸಿಕ್ಸ್ ಅಂತ ಸರ್ಚ್ ಮಾಡ್ರಿ, ಯು ವಿಲ್ ಗೆಟ್ ದಟ್ ವಿಡಿಯೋ. ನೆಕ್ಸ್ಟ್ ಕ್ವಶನ್, while sampling, if a researcher decides to interview every 15th name on a list, it is an example of. ಅಂದರೆ ಒಬ್ಬ ಸಂಶೋಧಕನು ಪ್ರತಿದರ್ಶನದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಇಟ್ ಈಸ್ ದ ಕ್ರಮಬದ್ಧ ಪ್ರತಿದರ್ಶ, ಅಂದ್ರೆ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ದ ಎಕ್ಸಾಂಪಲ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, UGC insists on research papers to be published in journals with. ಅಂದರೆ UGCಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂತೇಳಿ ಆಗ್ರಹಿಸ್ತದೆ. ಅವು ಯಾವುದಂದ್ರೆ ಇಟ್ ಈಸ್ ISSN ನಂಬರ್, ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ಇದೊಂದು 8 ಡಿಜಿಟ್ ಕೋಡ್ ನಂಬರ್ ಆಗಿರ್ತದೆ. ಹಾಗೆ ISBN ನಂಬರ್ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್, ಇದು 13 ಡಿಜಿಟ್ ನಂಬರ್ ಆಗಿರ್ತದೆ. ಸೊ ರಿಮೆಂಬರ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್ ರೆಫರ್ಸ್ ಟು. ಅಂದರೆ ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಅನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ದ ಎಕ್ಸ್ಟೆಂಟ್ ಆಫ್ ಜನರಲೈಸಬಿಲಿಟಿ ದ್ಯಾಟ್ ದ ರಿಸಲ್ಟ್ಸ್ ಪ್ರೊವೈಡ್. ಅಂದರೆ ಪಡೆಯುವ ಫಲಿತಾಂಶದ ಮೇಲೆ ಎಷ್ಟರ ಮಟ್ಟಿಗೆ ಜನರಲ್ ಆಗಿ ನಾವು ಅದನ್ನು ಸಾಮಾನ್ಯೀಕರಿಸಬಹುದು ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, when the likely effects of an incident on a dependent variable are investigated, it is known as. ಅಂದರೆ ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದನ್ನು ಹೀಗೆ ಎನ್ನುವರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಆಕ್ಷನ್ ರಿಸರ್ಚ್ ಸೈಕಲ್ ಏನಾಗಿರುತ್ತೆ ಅಂದರೆ ಪ್ಲಾನ್ ಮಾಡಬೇಕು, ದೆನ್ ಅದ್ರ ಮೇಲೆ ಆಕ್ಟ್ ಮಾಡಬೇಕು, ದೆನ್ ವಿ ಅಬ್ಸರ್ವ್ ಮಾಡ್ಕೋಬೇಕು, ದೆನ್ ವಿ ಕ್ಯಾನ್ ರಿಫ್ಲೆಕ್ಟ್. ಸೊ ಇದನ್ನು ನೆನಪಿಟ್ಕೊಟ್ಟು ಇದನ್ನು ಕೇಳ್ಬೋದು. ಸೊ ಆಲ್ ಟೈಪ್ ಆಫ್ ರಿಸರ್ಚ್ ಅನ್ನ ನಾನು ಒಂದು ವಿಡಿಯೋ ಮಾಡಿದ್ದೆ ಶಾರ್ಟ್ ಆಗಿ. ಸೊ ಯಾರು ನೋಡಿಲ್ಲ ನೋಡ್ರಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್ ಕ್ವಶನ್, ಯೂನಿವರ್ಸಿಟಿ ನ್ಯೂಸ್ ಈಸ್ ಅ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ. ಅಂದ್ರೆ ಯೂನಿವರ್ಸಿಟಿ ನ್ಯೂಸ್ ವಾರ್ತಾ ಪತ್ರಿಕೆಯನ್ನು ಹೊರತಂದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. AIU ಅಂದ್ರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಸೊ ಇದನ್ನ 1860ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ ನ್ಯಾಕ್, UGC, MHRDನೂ ಇಂಪಾರ್ಟೆಂಟ್. ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಇದನ್ನು 1994ರಲ್ಲಿ ಸ್ಥಾಪಿಸಲಾಯಿತು ಅಂಡ್ ಇದರ ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ನೆಕ್ಸ್ಟ್ MHRD ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್. ಇದನ್ನು 1985ರಲ್ಲಿ ಸ್ಥಾಪಿಸಲಾಯಿತು.
ನೆಕ್ಸ್ಟ್ ಕ್ವಶನ್, ನೇಮ್ ದಿ ಡೈರೆಕ್ಟರ್ ಆಫ್ ನ್ಯಾಕ್ ಅಂದ್ರೆ ನ್ಯಾಕ್ನ ನಿರ್ದೇಶಕರನ್ನು ಹೆಸರಿಸಿ. ಸೊ ಈ ಕ್ವಶನ್ 2017 ಕೆಸೆಟ್ ಅಲ್ಲಿ ಕೇಳಿದ್ರು. ಸೊ ಅವಾಗ ನ್ಯಾಕ್ನ ನಿರ್ದೇಶಕರು ಪ್ರೊಫೆಸರ್ ಡಿ.ಪಿ. ಸಿಂಗ್ ಆಗಿದ್ರು. ಪ್ರೆಸೆಂಟ್ ನ್ಯಾಕ್ನ ಡೈರೆಕ್ಟರ್ ಯಾರಂದ್ರೆ ಪ್ರೊಫೆಸರ್ ಗಣೇಶನ್ ಕನ್ಬಿರನ್. ಅವರು 2024ರಲ್ಲಿ ಅಪಾಯಿಂಟ್ ಆಗಿದ್ದಾರೆ. ನೆಕ್ಸ್ಟ್, ಫಸ್ಟ್ ನ್ಯಾಕ್ನ ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಪ್ರೊಫೆಸರ್ ಜಿ ರಾಮರೆಡ್ಡಿ. ಸೊ ಈ ನ್ಯಾಕ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾರೆ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ ರೂಸಾ. ರೂಸಾ ಎಂದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್. ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ 26 ನವೆಂಬರ್ 1949. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question, the headquarters of NCRI is in. NCRI means National Council of Rural Institutes. So NCRI ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. That is in Hyderabad. So option C is the correct answer. Next question, PDF is an abbreviation for. ಅಂದ್ರೆ PDF ನ ಸಂಕ್ಷಿಪ್ತ ರೂಪ ಇದ್ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಗ್ರೇಸ್ ಮಾರ್ಕ್ಸ್ ಬಂದಿತ್ತು ಬಿಕಾಸ್ ಆಲ್ ದಿ ಆಪ್ಷನ್ಸ್ ಆರ್ ರಾಂಗ್. PDF ಅಂದ್ರೆ ಪೋರ್ಟೇಬಲ್ document format. So this is the correct answer. Next question, 4GB is equal to. ಅಂದ್ರೆ 4GB ಇದಕ್ಕೆ ಸಮಾನವಾಗಿದೆ ಅಂತ ಕೇಳಿದ್ದಾನೆ. GB ಅಂದ್ರೆ gigabytes. So ಇಲ್ಲಿ we have to know that one nibble ಅಂದ್ರೆ ಎಷ್ಟು, that is equal to 4 bits. ಹೌದಾ? Next 1 byte is equal to 8 bits. Similarly 1 KB is equal to 1024 bytes. That is equal to 2 to the power of 10 bytes ಅಂತನೂ ಕರಿತೀವಿ. Similarly 1 MB is equal to 10 to the power of 24 bytes ಅಂದ್ರೆ 2 to the power of 20 bytes. Next 1 GB is equal to 1024 bytes and that is equal to 2 to the power of 30 bytes. ಹಾಗಿದ್ರೆ ನನಗೆ ಇಲ್ಲಿ ಕೊಟ್ಟಿದ್ದಾರೆ if 2 to the power of 30 bytes ಆಗ್ತಿತ್ತು ಆನ್ಸರ್. ಯಾವಾಗ 1 GB ಕೊಟ್ಟಿದೆ, ಇಲ್ಲಿ 4 GB ಕೊಟ್ಟಿದ್ದಾರೆ. ಸೊ 4 ಅನ್ನು ನಾವು ಹೆಂಗ್ ಬರಿಬಹುದು, 2 raised to 2. ಸೊ a raised to m into a raised to n ಮಾಡಿದ್ದೆ, a raised to m plus n, that is equal to 30 plus 2 is 32. So option C is the correct answer, that is 2 raised to 32 bytes. Next question, VoIP means, that is voice over internet protocol. Option E is the correct answer. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೆಲವೊಂದಿಷ್ಟು ಕಂಪ್ಯೂಟರ್ ಅಬ್ರಿವೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಅದರಲ್ಲಿ ಇದು ಕೂಡ ಒಂದು. ಇದು ಕಂಪ್ಯೂಟರ್ ಅಬ್ರಿವೇಷನ್ ಅಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಯಾರು ನೋಡಿಲ್ಲ ನೋಡ್ರಿ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂಡ್ ಒನ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, DNS ಮೀನ್ಸ್ ಅಂದ್ರೆ ಡೊಮೇನ್ ನೇಮ್ ಸಿಸ್ಟಮ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಅನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಅಬ್ರಿವೇಷನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಬೈನರಿ ನಂಬರ್ಸ್ ಮೇಲೆ ಬರ್ತದ. ಸೊ ಇದನ್ನ ಯಾವುದು ಕರೆಕ್ಟ್ ಅಂತ ಹೇಳಿದೆ, ದಟ್ ಆಪ್ಷನ್ ಸಿ ಇದ್ದೇ ಕರೆಕ್ಟ್ ಆಗುತ್ತೆ. ಹೆಂಗಂದ್ರೆ ನಾವು 20 ದೆನ್ ಇದನ್ನ ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. 2 10s are 20. ಸೊ ಏನು ಉಳಿತು ರಿಮೈಂಡರ್ 0. ಸೊ 2 5s are 10. ಸೊ ರಿಮೈಂಡರ್ is 0. 2 2s are 4. ಸೊ ಏನು ಉಳಿತು ರಿಮೈಂಡರ್ 1. ನೆಕ್ಸ್ಟ್ 2 1s are 2. ಸೊ ರಿಮೈಂಡರ್ 0. ಸೊ ಹಿಂಗೆ ಬಾಟಮ್ ಟು ಟಾಪ್ ನೋಡಬೇಕು. ಸೊ 1 0 1 0 0. ಸೊ ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ಅಲ್ಲಿ ಈ ಟೈಪ್ ಮಾಡಬೇಕು. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫೈರ್ವಾಲ್ ಮೀನ್ಸ್. ಫೈರ್ವಾಲ್ ಅಂದ್ರೆ ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಎ ಪೀಸ್ ಆಫ್ ಹಾರ್ಡ್ವೇರ್ ಬಿಟ್ವೀನ್ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಕನೆಕ್ಷನ್. ದಟ್ ಈಸ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಇದಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ 31 to 36 ಕ್ವಶನ್ ಏನಿದೆಲ್ಲ, ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ದಿಸ್ ಇಸ್ ಫ್ರಮ್ ಕಾಂಪ್ರಿಹೆನ್ಷನ್ ಚಾಪ್ಟರ್ ಅಲ್ಲಿ ಬರ್ತದ. ಸೊ ಪ್ಯಾರಾಗ್ರಾಫ್ ಕೊಟ್ಟು ನಿಮಗೆ 5 ಕ್ವಶನ್ಸ್ ಅನ್ನು ಕೇಳ್ತಾರೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬಹುದು. ಸೊ read the paragraph carefully and answer the questions.
Next question. If 9 men and 12 boys can do a piece of work in 4 days, and 4 men and 16 boys can do the same piece of work in 6 days, how long will 6 men and 24 boys take to complete the same work? ಅಂದ್ರೆ ಏನ್ ಕ್ವಶನ್ ಅಲ್ಲಿ ಕೇಳಿದಾರೆ ಅಂದ್ರೆ ಒಂದು ಕೆಲಸವನ್ನು 9 ಗಂಡಸರು ಮತ್ತು 12 ಹುಡುಗರು 4 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಿದ್ರೆ ಅದೇ ಕೆಲಸವನ್ನು 4 ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಇದೇ ಕೆಲಸವನ್ನು 6 ಜನ ಗಂಡಸರು ಮತ್ತೆ 24 ಹುಡುಗರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕೇಳಿದ್ದಾರೆ. ಸೊ ಹಿಯರ್ ಒನ್ ಮೆನ್ ವರ್ಕ್ ಅನ್ನು ನಾನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೀನಿ. ಸೊ ಸಿಮಿಲರ್ಲಿ ಒನ್ ಬಾಯ್ ವರ್ಕ್ ಅನ್ನು ನಾನು ವೈ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೀನಿ. ನೆಕ್ಸ್ಟ್ ಏನಿದೆ, 9 ಮೆನ್ ಅಂಡ್ 12 ಬಾಯ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 4 ಡೇಸ್. ಸೊ ಅದನ್ನ ನಾವು ಹೆಂಗ್ ಬರ್ಕೋಬಹುದು ಅಂದ್ರೆ 9x ಪ್ಲಸ್ 12y ಎಷ್ಟು ಡೇಸ್ ಅಲ್ಲಿ ಮುಗಿಸ್ತಾರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ದಟ್ ಈಸ್ ಇನ್ 4 ಡೇಸ್ ಈಕ್ವಲ್ ಟು ಏನಿದೆ 4 ಮೆನ್ ಅಂಡ್ 16 ಬಾಯ್ಸ್ ಕ್ಯಾನ್ ಡೂ ಎ ಸೇಮ್ ಪೀಸ್ ಆಫ್ ವರ್ಕ್ ಇನ್ 6 ಡೇಸ್. ಸೊ 4 ಮೆನ್ಸ್ ಪ್ಲಸ್ 16 ಬಾಯ್ಸ್. ಸೊ ವೈ ಇಂಟು 6 ಮಾಡಬೇಕು, ಯಾಕಂದ್ರೆ 6 ಡೇಸ್ ಅಲ್ಲಿ ಮುಗಿಸ್ತಾರೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ಬೈ ವೈ ರೇಷಿಯೋ ಏನ್ ಬರ್ತದ, ದಟ್ ಈಸ್ 48/12 ಅಂದ್ರೆ 4:1 ಬರ್ತದ. ಸೊ ಟೋಟಲ್ ವರ್ಕ್ ಏನಾಗಿರ್ತದ ನಮ್ದು, ಅದು ಎಕ್ಸ್ ಇದ್ದರೆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ವೈ ಇದ್ದರೆ ವೈ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4 ಅಂಡ್ ವೈ ಇಸ್ ಈಕ್ವಲ್ ಟು 1. ಸೊ ಟೋಟಲ್ ವರ್ಕ್ ಎಷ್ಟಾಗುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು 192 ಆಗತ್ತಾ. ಅದೇ 6 ಮೆನ್ ಅಂಡ್ 24 ಬಾಯ್ಸ್ ಎಷ್ಟು ದಿನದಲ್ಲಿ ಈ ಕೆಲಸ ಮುಗಿಸ್ತಾರಂತ ಕೇಳಿದ್ರೆ, ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಹಿಯರ್. ಸೊ ವಿ ವಿಲ್ ಗೆಟ್ 6 into 4 24 plus 24 that is equal to 48. ಓಕೆ, ದೆನ್ ರಿಕ್ವೈರ್ಡ್ ಡೇಸ್ ಅಂದ್ರೆ ಎಷ್ಟು ದಿನ ಬೇಕು ಈ ವರ್ಕ್ ಅನ್ನು ಮುಗಿಸ್ಲಿಕ್ಕೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟಿದೆ, ದಟ್ ಈಸ್ 192 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಷ್ಟು ಜನ ಅದರಲ್ಲಿ ಕೆಲಸ ಮಾಡೋರು, ದಟ್ ಈಸ್ 48. ಸೊ ಡಿವೈಡೆಡ್ ಬೈ 48 ಮಾಡಿದ್ರೆ ಇವರು 4 ಡೇಸ್ ಅಲ್ಲಿ ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಫಿಫ್ತ್ ಟರ್ಮ್ ಇನ್ ದಿ ಫಾಲೋವಿಂಗ್ ಸೀರೀಸ್. ಸೊ ಈ ಕೆಳಗಿನ ಶ್ರೇಣಿಯಲ್ಲಿ 5ನೇ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ದಟ್ ಈಸ್ 2, 7, 27, 107, ಫಿಫ್ತ್ ಲೆಟರ್ ಇಸ್ ಎಕ್ಸ್ ಆಗಿರಲಿ. ಸೊ ಇವುಗಳ ಡಿಫರೆನ್ಸ್ ತಕೊಂಡ ಮೀನ್ಸ್ ನೆಕ್ಸ್ಟ್ ನಂಬರ್ ಮೈನಸ್ ಪ್ರೀವಿಯಸ್ ನಂಬರ್ ದಟ್ ಈಸ್ ಈಕ್ವಲ್ ಟು 5. ಸೊ 27 ಮೈನಸ್ 7 ಮಾಡಿದ್ರೆ 20. ನೆಕ್ಸ್ಟ್ 107 ಮೈನಸ್ 27 ಮಾಡಿದ್ರೆ 80. ಅಂಡ್ ನೆಕ್ಸ್ಟ್ ನಂಬರ್ ಏನಾಗಿರ್ತದೆ ನಮ್ದು ಎಕ್ಸ್ ಮೈನಸ್ 107 ಇಸ್ ಈಕ್ವಲ್ ಟು. ಹಾಗೆ ಇದು ನೋಡ್ರಿ ಮಲ್ಟಿಪಲ್ ಆಫ್ 4 ಇದೆ. 5 4 20, 20 4 80. ಹಾಗೆ ನಮ್ದು ಎಕ್ಸ್ ಇದನ್ನ ಎಕ್ಸ್ ಮೈನಸ್ 107 ಮೀನ್ಸ್ 84 ಎಷ್ಟಾಗಬೇಕು 320 ಇಂಟು 4 ಮಾಡಿದ್ರೆ 320. ಸೊ ಇಲ್ಲಿ ಏನದ ಇಸ್ ಈಕ್ವಲ್ ಟು 320 ಅದ. ಸೊ ನಮ್ಗೆ ಏನ್ ಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 320 ಪ್ಲಸ್ 107 ದಟ್ ಈಸ್ ಈಕ್ವಲ್ ಟು 427. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. This is from coding and decoding. In a code, house is written as INVRF. How is crowd written in that code ಅಂತ ಕೇಳಿದ್ದಾರೆ. So house HOUSE. ಸೊ ಹೌಸ್ ಅನ್ನು ಹೆಂಗ್ ರಿಟರ್ನ್ ಮಾಡಿದ್ದಾರೆ, INVRF. ಓಕೆ, ಎಚ್ ಆದ್ಮೇಲೆ ಯಾವ್ದಿದೆ, ಐ ಇದೆ. ಸೊ +1 ಮಾಡಿದ್ದಾರೆ. ಓಕೆ, ಮೀನ್ಸ್ +1 ನೆಕ್ಸ್ಟ್ ಲೆಟರ್ ಬರೆದಿದ್ದಾರೆ. ಅದೇ ಓ ಅನ್ನ -1 ಮಾಡಿದ್ದಾರೆ ಮೀನ್ಸ್ ಪ್ರೀವಿಯಸ್ ಲೆಟರ್ ಪ್ರೀವಿಯಸ್ ಲೆಟರ್ ಬರೆದಿದ್ದಾರೆ. ನೆಕ್ಸ್ಟ್ ಯು ವಿ ಮೀನ್ಸ್ +1 ಮಾಡಿದ್ದಾರೆ. ನೆಕ್ಸ್ಟ್ ಎಸ್ ಮೈನಸ್ ಆರ್ ಎಸ್, ಸೊ 1 ಲೆಟರ್ ಮೈನಸ್ ಮಾಡಿದ್ದಾರೆ. ಸೊ +1 ಈ ಆದ್ಮೇಲೆ ಎಫ್ ಬರ್ತದೆ. ಸೊ ಏನ್ ಮಾಡಿದ್ದಾರೆ +1 -1 +1 -1 +1 ಮಾಡಿದ್ದಾರೆ. ಹಾಗೆ ನಾವು ಕ್ರೌಡ್ ಅನ್ನು ಹೆಂಗ್ ಬರೀಬಹುದು, CROWD. ಸಿ ಆದ್ಮೇಲೆ ಯಾವ್ದು ಬರ್ತದ, ಡಿ ಬರ್ತದ. ಓಕೆ, ದಟ್ ಈಸ್ ಮೀನ್ಸ್ +1 ಮಾಡಬೇಕು. ನೆಕ್ಸ್ಟ್ ಆರ್ ಅಲ್ಲಿ -1 ಮಾಡಬೇಕು. ಯಾವ್ದು ಬರಿತೀವಿ, PQR. ಸೊ ಕ್ಯೂ ಬರಿತೀವಿ. ಸೊ DQ. ಆಪ್ಷನ್ ನೋಡ್ರಿ ಎಲ್ಲದಲ್ಲಿ ಫಸ್ಟ್ ಡಿ ಇದೆ, ನೆಕ್ಸ್ಟ್ ಕ್ಯೂ ಇದೆ ಮೀನ್ಸ್ ಇನ್ನು ನಾವು ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟ್ +1 ಮಾಡಬೇಕು. ಓ ಆದ್ಮೇಲೆ ನೆಕ್ಸ್ಟ್ ಪಿ, DQP. ಸೊ ಆಪ್ಷನ್ ಸಿ ಅಂಡ್ ಡಿ ಡಿಸ್ಕಾರ್ಡ್ ಆಯ್ತು. ನೆಕ್ಸ್ಟ್ ಡಬ್ಲ್ಯೂ -1 ಮಾಡಿದ್ರೆ ವಿ ಬರ್ತದ. ಸೊ ವಿ ಆಪ್ಷನ್ ಎ ಮತ್ತು ಬಿ ಅಲ್ಲಿ ವಿ ಇದೆ. ನೆಕ್ಸ್ಟ್ ಡಿ +1 ಮಾಡಬೇಕು, ದಟ್ ಈಸ್ ಇ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question.
At what time between 4 and 5 o'clock will the hands of a clock in opposite direction? ಅಂದ್ರೆ 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ನೆನಪಿಟ್ಕೊಳ್ಳಿ. ಟೈಮ್ ಇಸ್ ಈಕ್ವಲ್ ಟು 60/11 ಇಂಟು ಬ್ರಾಕೆಟ್ ಫಸ್ಟ್ ಟೈಮ್, ಅಂದ್ರೆ ಕ್ವಶನ್ ಅಲ್ಲಿ ಯಾವ ಟೈಮ್ ಫಸ್ಟ್ ಮೆನ್ಷನ್ ಮಾಡಿರ್ತಾರಲ್ಲ ದ್ಯಾಟ್ ಟೈಮ್ ಪ್ಲಸ್ ಆರ್ ಮೈನಸ್ 6 ಮಾಡಬೇಕು. ಇಫ್ ಕೊಟ್ಟಿರ್ತಕ್ಕಂಥ ಟೈಮ್ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರಲ್ಲ ದೀಸ್ ಟೈಮ್ಸ್, ಇಫ್ ಲೆಸ್ ದ್ಯಾನ್ 6 ಇದ್ರೆ ಪ್ಲಸ್ ಮಾಡಬೇಕು, ಇಫ್ ಗ್ರೇಟರ್ ದ್ಯಾನ್ 6 ಇದ್ರೆ ಮೈನಸ್ ಮಾಡಬೇಕು. ಸೊ ಇಲ್ಲಿ ಏನದ ನಮ್ದು 4 and 5 ಕೊಟ್ಟಿದ್ದಾರೆ, ದಟ್ ಈಸ್ ಲೆಸ್ ದ್ಯಾನ್ 6. ಸೊ ಅಡಿಷನ್ ಮಾಡಬೇಕು. 60/11 ಇಂಟು ಬ್ರಾಕೆಟ್ ಫಸ್ಟ್ ಟೈಮ್ ಇದೆ 4 ಪ್ಲಸ್ 6 ಮಾಡ್ಕೋಬೇಕು. ಸೊ ಏನಾಗುತ್ತೆ ಇದು 600/11. ಸೊ 600/11 ಮಾಡಿದ್ರೆ 11 5s are 55. So remainder is 5, then 0 ಬಂತು. 11 4s are 44. So remainder is 6. So ಇದನ್ನ ಹೆಂಗ್ ಬರೀಬಹುದು? 54 into 6/11. So option D is the correct answer. Next question. A, B and C invested in a common business. A invested Rs 5,000 for 2 months. B invested Rs 6,000 for 3 months. And C invested Rs 4,000 for 5 months. Out of profit Rs 960, A's share is, ಅಂದ್ರೆ A ನ ಶೇರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಾಫಿಟ್ ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಬರ್ತದ, ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್, ಎಷ್ಟು ಟೈಮ್ ವರೆಗೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ನಾವು ಪ್ರಾಫಿಟ್ ಆಫ್ ಏನ್ ಫೈಂಡ್ ಔಟ್ ಮಾಡಬೇಕು. ಸೊ 5,000 ಅಂದ್ರೆ ಇನ್ವೆಸ್ಟೆಡ್ ಮನಿ ಇಂಟು ಟೈಮ್ ಪೀರಿಯಡ್, that is for 2 months. So 10k, that is 10,000. Next, profit of B ಎಷ್ಟು ಇರ್ತದ, that is equal to ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ 6,000 for 3 months, that is equal to 18k. Next, profit of C is equal to, that is 4,000 into for 5 months, time period ಅನ್ನು ಮಲ್ಟಿಪ್ಲೈ ಮಾಡಬೇಕು, that is for 20k. So total A plus B plus C profit ಎಷ್ಟಾಯಿತು 48k. 20k plus 18 plus 10 ಟೋಟಲ್ ಸೇರಿಸಿದ್ರೆ 48k ಆಯಿತು. ಸೊ ನಮಗೇನು ಬೇಕು, ಎ ನ ಶೇರ್ ಎಷ್ಟು ಬೇಕಾಗುತ್ತೆ, ಏಸ್ ಶೇರ್, ದಟ್ ಈಸ್ ಈಕ್ವಲ್ ಟು ಏನು ಪ್ರಾಫಿಟ್ ಎಷ್ಟಿದೆ ಏಸ್ ಪ್ರಾಫಿಟ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿನ್ ಪ್ರಾಫಿಟ್, ಇವು 3 ಜನದ ಪ್ರಾಫಿಟ್ ಡಿವೈಡ್ ಮಾಡಬೇಕು ಇಂಟು 960, ಬಿಕಾಸ್ 960 ಇಸ್ ದಿ ಟೋಟಲ್ ಪ್ರಾಫಿಟ್. ಸೊ ಏನು ಪ್ರಾಫಿಟ್ ಎಷ್ಟಿದೆ 10,000. ಸೊ 10,000 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ರಾಫಿಟ್ ಎಷ್ಟಿದೆ ದಟ್ ಈಸ್ 48,000 ಇಂಟು 960. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತದೆ 200. ಸೊ ಎನ ಶೇರ್ ಎಷ್ಟಿದೆ 200. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಸ್ಯಾಲರೀಸ್ ಆಫ್ ಎ ಬಿ ಸಿ ಆರ್ ಇನ್ ದಿ ರೇಷಿಯೋ ಆಫ್ 2:3:5. If the increment of 15%, 10% and 20% are allowed respectively in their salaries, then what will be the new ratios of their salaries? ಅಂದ್ರೆ ಎ ಬಿ ಮತ್ತು ಸಿ ಅವರ ಸಂಬಳ 2:3:5 ಅನುಪಾತದಲ್ಲಿದೆ. ಆಮೇಲೆ ಅವರಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಸ್ಯಾಲರಿಯಲ್ಲಿ 15%, 10% and 20%, ಓಕೆ ರೆಸ್ಪೆಕ್ಟಿವ್ಲಿ. ಹಾಗಿದ್ರೆ ಅವ್ರ ನ್ಯೂ ಸ್ಯಾಲರಿ ರೇಷಿಯೋ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಐ ವಿಲ್ ಕನ್ಸಿಡರ್ ಏನ್ ಸ್ಯಾಲರಿ 200 rupees ಇದೆ ಅಂಡ್ ಬಿನ್ ಸ್ಯಾಲರಿ 300 rupees ಇದೆ ಅಂಡ್ ಸೇನ್ ಸ್ಯಾಲರಿ 500 rupees ಇದೆ. ಸೊ ಏನ್ ಸ್ಯಾಲರಿ ಎಷ್ಟು ಇನ್ಕ್ರೀಸ್ ಆಗಿದೆ 15%. ಸೊ ಇದ್ದಿರ್ತಕ್ಕ ಸ್ಯಾಲರಿಯಲ್ಲಿ 15% ಅಂದ್ರೆ 15 ಡಿವೈಡೆಡ್ ಬೈ 100 ಇಂಟು 200 ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟಾಯ್ತು, ಸೊ 15 to the 30, ಸೊ 30 ಆಡ್ ಆಗುತ್ತಾ. ಸೊ 230 ಇಸ್ ದಿ ನ್ಯೂ ಸ್ಯಾಲರಿ. ನೆಕ್ಸ್ಟ್ ಬಿನ್ ಸ್ಯಾಲರಿ ಎಷ್ಟಾಗುತ್ತಾ 300 ಪ್ಲಸ್ ಎಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿದೆ 10%, 10 ಡಿವೈಡೆಡ್ ಬೈ 100 ಇಂಟು 300. ಓಕೆ, ಸೊ 0 ಹೋಯಿತು. ಸೊ 330 rupees is the new salary of B. Similarly, sin salary ಎಷ್ಟಿದೆ 500 ಪ್ಲಸ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ 20%. ಸೊ 20 ಡಿವೈಡೆಡ್ ಬೈ 100 ಇಂಟು 500. ಸೊ 0 ಕ್ಯಾನ್ಸಲ್. ಸೊ 500 ಇಂಟು 100 ಟೋಟಲ್ಸ್ ಮಾಡಿದರೆ 600 ಆಯಿತು. ಸೊ 600 ಇಸ್ ದಿ ನ್ಯೂ ಸ್ಯಾಲರಿ ಆಫ್ ಸಿ. ಸೊ ಇದರ ರೇಷಿಯೋ ತಗೊಂಡ್ರೆ 230:330:600, that is 23:33:60. So option C is the correct answer. Next question.
ಎ ಡೈನಾಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲೈಸ್ ಅಂದ್ರೆ ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್ ಅಂದ್ರೆ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯಕ್ಕೆ. ನೆಕ್ಸ್ಟ್ ಕ್ವಶನ್, ಎ ಸ್ಟೂಡೆಂಟ್ ಹೂ ಸೀಕ್ಸ್ ಮೀನಿಂಗ್ ಅಂಡ್ ರೀಸನಿಂಗ್ ಫಾರ್ ವಾಟ್ he learns can be classified as ಅಂದ್ರೆ ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆ ಎನ್ನಬಹುದು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂತ ವಿದ್ಯಾರ್ಥಿಯನ್ನು ನಾವು ಎನಲೈಟಿಕ್ ಲರ್ನರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಕ್ಟೀಸ್ ಬಿಲಾಂಗ್ಸ್ ಟು ದಿ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಡಯಾಗ್ನೋಸ್ಟಿಕ್ ಮೌಲ್ಯಮಾಪನವಾಗಿದೆ ಅಂತ ಕೇಳಿದ್ದಾರೆ. ಸೊ ಇವ್ಯಾಲ್ಯೂಯೇಷನ್ ಅಲ್ಲಿ 4 ಟೈಪ್ಸ್. ಫಸ್ಟ್ ಒನ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್, next one diagnostic evaluation, next formative evaluation and the last one is summative evaluation. ಇದನ್ನ ಹೆಂಗೆ ನೆನಪಿಟ್ಕೋತೀರಿ? PDFs. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಪ್ರಿಯೋರಿ ನಾಲೆಜ್ ಚೆಕ್ ಮಾಡೋದು. ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದ್ರೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಗಿಂತ ಮುಂಚೆನೆ ನಾವು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಟ್ರನ್ಸ್ ಎಕ್ಸಾಮ್ ನಡೆಸ್ತೀವಲ್ಲ, ದಟ್ ಇಸ್ ದಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ನೆಕ್ಸ್ಟ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ನಾವು ಕೋರ್ಸ್ ಇನ್ ಬಿಟ್ವೀನ್ ಇಂಟರ್ನಲ್ ಅಸೆಸ್ಮೆಂಟ್ಗಳನ್ನ ತಗೋದಾಗ್ಲಿ ಅಥವಾ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕೊಡೋದಾಗ್ಲಿ, ದಟ್ ಇಸ್ ದಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ಎಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಆಗಿರ್ತಾವಲ್ಲ, ದಟ್ ಇಸ್ ದಿ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಥವಾ ಇದನ್ನ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಕ್ವಶನ್ ಏನ್ ಮೆನ್ಷನ್ ಮಾಡಿದ್ರೆ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದ್ರೆ ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಇನ್ ದಿ ಬಿಗಿನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ, the teacher conducts evaluation at the end of the teaching learning process. So end ಅಲ್ಲಿ ಆಗ್ತಿದ್ರೆ ಯಾವುದು? That is the summative. Next, an end semester examination. This is also example for summative evaluation. Next, an internal assessment test. ಇದು ಯಾವುದು? Formative evaluation. So ಇಲ್ಲಿ option A is the correct answer. Next question, a pragmatic educational philosophy would believe that ಅಂದ್ರೆ ಫಲ ಪ್ರಮಾಣದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ that is correct answer ಏನಂದ್ರೆ all learning is dependent on the context of place, time and circumstances. ಅಂದ್ರೆ ಎಲ್ಲ ರೀತಿಯ ಕಲಿಯುವ ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. So option C is the correct answer. Next question, which of the following is an example of intervening variable ಅಂದ್ರೆ intervening variable ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಆನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. ಅಂದ್ರೆ ಈಗ ಲರ್ನಿಂಗ್ ಪ್ರೊಸೆಸ್ ಒಳಗಾಗಲಿ ಅಥವಾ ಇನ್ಯಾವುದೋ ಪ್ರೊಸೆಸ್ ಆಗಲಿ ಇಂಟರ್ವೆನಿಂಗ್ ವೇರಿಯಬಲ್. ಸೊ ಟೀಚರ್ ಅಂಡ್ ಸ್ಟೂಡೆಂಟ್ ನಡುವೆ ಈಗ ಯಾವುದೇ ಒಂದು ಸಂಭಾಷಣೆ ನಡೀತಾ ಇದೆ ಅಂದ್ರೆ ದಟ್ ಈಸ್ ಥ್ರೂ ಲೈಕ್ ವರ್ಬಲ್ ಆಗಿರ್ಲಿ, ನಾನ್ ವರ್ಬಲ್ ಆಗಿರ್ಲಿ. ಬಟ್ ಇಂಟರ್ವೆನಿಂಗ್ ವೇರಿಯಬಲ್ ಯಾವುದಂದ್ರೆ ಆನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. ಸೊ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೈಕ್ರೋ ಟೀಚಿಂಗ್ ಅನ್ವಯವಾಗುವುದಿಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇನಂದ್ರೆ ಎ ವೆರಿ ವೈಡ್ ಅಂಡ್ ಲಾರ್ಜ್ ಟಾಪಿಕ್ ಅಂದ್ರೆ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯಗಳು ಮೈಕ್ರೋ ಟೀಚಿಂಗ್ ಗೆ ಅನ್ವಯಿಸುವುದಿಲ್ಲ. ಮೈಕ್ರೋ ಅಂದ್ರೆ ಸ್ಮಾಲ್. ಸೊ ನೆಕ್ಸ್ಟ್ ಕ್ವಶನ್, ಹ್ಯೂಮಿಡಿಟಿ ಇನ್ ದಿ ಏರ್ ಅಂದ್ರೆ ವಾತಾವರಣದಲ್ಲಿರೋ ತೇವಾಂಶ ಹೇಗಿರ್ತದ? ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಡಿಕ್ರೀಸಸ್ ಏರ್ ಟೆಂಪರೇಚರ್ ಅಂದ್ರೆ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ. ಅಂದ್ರೆ ಹ್ಯೂಮಿಡಿಟಿ ಅಂಡ್ ಟೆಂಪರೇಚರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಮೀನ್ಸ್ ಇಫ್ ಟೆಂಪರೇಚರ್ ಜಾಸ್ತಿ ಇದ್ರೆ ಹ್ಯೂಮಿಡಿಟಿ ಕಮ್ಮಿ ಇರ್ತದ, ಟೆಂಪರೇಚರ್ ಕಮ್ಮಿ ಇದ್ರೆ ಹ್ಯೂಮಿಡಿಟಿ ಜಾಸ್ತಿ ಇರ್ತದ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಡಿಸ್ಕ್ರೈಬ್ಡ್ ಡ್ಯಾಮ್ಸ್ ಆಸ್ ಎ ಪಿಲ್ಗ್ರಿಮ್ ಸೆಂಟರ್ಸ್ ಅಂದ್ರೆ ಅಣೆಕಟ್ಟುಗಳು ಅಭಿವೃದ್ಧಿ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಆಪ್ಷನ್ ಡಿ. ದಟ್ ಈಸ್ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಾರೆ. ಸೊ ಜವಾಹರ್ಲಾಲ್ ನೆಹರು ಅವರು ಇನ್ನೊಂದು ಹೇಳಿಕೆಯನ್ನು ಹೇಳ್ತಾರೆ. ಏನಂದ್ರೆ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತಾರೆ ಡ್ಯಾಮ್ಸ್ ಅನ್ನ. ಯಾವಾಗ ಹೇಳ್ತಾರೆ ಅಂದ್ರೆ 1954ರಲ್ಲಿ ವೈಲ್ ಇನಾಗ್ರಿಂಗ್ ದಿ ಬಾಕ್ರಾ ನಂಗಲ್ ಡ್ಯಾಮ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಫಾಲ್ಸ್ ಅಂದ್ರೆ ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳೆಂದು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಆಪ್ಷನ್ ಡಿ. ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ ಅಂದ್ರೆ ಆಧುನಿಕ ಕೃಷಿ ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತದೆ ಅನ್ನೋದು ಸುಳ್ಳೆಂದು ಗುರುತಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದಿ ಫಾಲೋವಿಂಗ್. ಸೊ ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ, ಇವುಗಳನ್ನು ಹೊಂದಿಸಿ ಬರೀಬೇಕು. ಸೊ ಸಿಲಿಕಾನ್ ವ್ಯಾಲಿ 1970ರಲ್ಲಿ ಲೇಡ್ ಬೈ KSSP ದಟ್ ಈಸ್ ಕೇರಳ
ಸಶಸ್ತ್ರ ಸಾಹಿತ್ಯ ಪರಿಷತ್. ಓಕೆ, ಮೀನ್ಸ್ ಒಂದಕ್ಕೆ ಸಿ. ನೆಕ್ಸ್ಟ್ ಅಪ್ಪಿಕೋ. ಅಪ್ಪಿಕೋ ಈಸ್ ಕರ್ನಾಟಕದಲ್ಲಿ ನಡೀತು. ಇದನ್ನ 1983ರಲ್ಲಿ ನಡೆಸಲಾಯಿತು. ಸೊ ಎರಡನೇದಕ್ಕೆ ಎ. ನೆಕ್ಸ್ಟ್ ಚಿಪ್ಕೋ. ಚಿಪ್ಕೋ ಏನಿದೆ ಉತ್ತರಾಖಂಡಲ್ಲಿ ನಡೀತು 1973. ಸೊ ಯಾವುದೋ ಆಪ್ಷನ್ ಮ್ಯಾಚ್ ಆಗ್ತಿಲ್ಲ. ನೆಕ್ಸ್ಟ್ ಸರ್ದಾರ್ ಸರೋವರ್ ಡ್ಯಾಮ್ ಗುಜರಾತ್ ಅಲ್ಲಿ ಇದೆ. ಸೊ ಇದಕ್ಕೂ ಯಾವುದು ಆಪ್ಷನ್ ಮ್ಯಾಚ್ ಆಗ್ತಿಲ್ಲ. ಸೊ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ದಿ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಅಂದ್ರೆ ಎಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದವರು ಯಾರು? ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಎ.ಜಿ. ಟಾನ್ಸ್ಲೆ. ನೆಕ್ಸ್ಟ್ ಕ್ವಶನ್, ದಿ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಟ್ ಆಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದಿ ಇಯರ್. ಅಂದ್ರೆ ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ದಟ್ ಈಸ್ 1972. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. This is the complete paper discussion of KSET 2017 paper 1. If you have any doubts, comment below. Like, share and subscribe our channel. Thank you.